ಮುಂದುವರೆದ ಭಾಗವಾಗಿ ನಾನು ಮಾತಾಡ್ತೀನಿ. ಅದಕ್ಕೆ ಆರಂಭವಾಗಿ 103ನೇ ಕೀರ್ತನೆ 7ನೇ ವಾಕ್ಯದಲ್ಲಿ, ನಾನು 2ನೇ ಸರ್ವಿಸಲ್ಲಿ ಆರಂಭಿಸಿದ ಭಾಗ ಅದು. ಅಲ್ಲಿ ಮೋಶೆಗೆ ತನ್ನ 103ನೇ Psalms 103:7 ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ದೇವರು ಪ್ರಕಟಿಸಿದನು ಅಂತ ಕಾಣ್ತೀವಿ. ಕೃತ್ಯ, ದ ಆಕ್ಟ್ಸ್ ಆಫ್ ಗಾಡ್, ದೇವರ ಶಕ್ತಿಯನ್ನು ದೇವರು ಪ್ರದರ್ಶಿಸುವಂಥದ್ದು. ಮಾರ್ಗ ಅನ್ಸೀನ್ ಆಗಿರುವಂಥ, ಕಾಡದೇ ಇರುವ ಮಂಡಲದಲ್ಲಿ ದೇವರು ನಿನಗಾಗಿ ಮಾಡುವ ಕ್ರಿಯೆಗಳು. ಮೋಶೆ ಮಾರ್ಗ ಕೇಳ್ದ, ಜನ ಅದ್ಭುತ ಕೇಳಿದ್ರು. ಇವತ್ತು ಸಭೆಯಲ್ಲಿ 2 ಗುಂಪಿನ ಜನ ಇದ್ದೀವಿ. ಒಂದು ಗುಂಪಿನ ಜನ ಯಾವಾಗಲೂ ಕೇಳ್ರಿ ಅವ್ರನ್ನ, ಅವ್ರ ಜೀವನದಲ್ಲಿ ಅದ್ಭುತ ಕಾಣಬೇಕು, ಬಿಡುಗಡೆ ಕಾಣಬೇಕು, ಇದನ್ನು ನೋಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ರೋಗ ಸೌಖ್ಯ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಮಗಳ ಮದುವೆ ಆಗಬೇಕು, ಗಾಡಿ ತಗೊಬೇಕು, ಬಂಗ್ಲಾ ದೇವರೇ ಅದ್ಭುತ ಮಾಡಪ್ಪ. ಇವರು ಯಾವಾಗಲೂ ಇದನ್ನು ಕೇಳ್ತಾರೆ. ಆದರೆ ಮೋಶೆ, ದೇವರೇ ನನಗಿದು ಯಾವುದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಮಾರ್ಗವನ್ನು ತೋರಿಸು ಅಂತ. ದೇವರು ಮಾರ್ಗ ಕೇಳಿದವನಿಗೆ ಮಾರ್ಗ, ಅದ್ಭುತ ಕೇಳಿದವನಿಗೆ ಅದ್ಭುತ. ಇವತ್ತು ನಾನು ಕೇಳ್ತೇನೆ, ಅದ್ಭುತಕ್ಕಿಂತ ಹೆಚ್ಚಾಗಿ ದೇವರ ಮಾರ್ಗ ಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳಲಿ. ಆಮೇಲೆ ಏನು ಪಾಸ್ಟರ್ ಇದರಲ್ಲಿ ವ್ಯತ್ಯಾಸ? ಅದ್ಭುತ ಆಗಿದ್ರೆ ಬೇಡವಾ? ಅದ್ಭುತ ಬೇಕು. ಒಂದು ಅದ್ಭುತ ನಡೀತಪ್ಪ, 2ನೇ ಅದ್ಭುತ ನಡಿಬೇಕು, ತಿರ್ಗಾ ಬೇಡಬೇಕು, ತಿರ್ಗಾ ಕುತ್ಕೊಬೇಕು, ತಿರ್ಗಾ ದೇವ್ರ ಹತ್ರ ಕಾಡಿ ಬೇಡಿ ಈಸ್ಕೊಬೇಕು. ಅದೇ ಸಮಯದಲ್ಲಿ ನೀನು ಮಾರ್ಗ ಕಂಡಿಡ್ಕೊಂಬಿಟ್ರೆ, ನೀನು ನಡೀತಾ ಇರುವಂಥ ಮಾರ್ಗ ದೇವ್ರ ಮಾರ್ಗ ಆದರೆ ನಿನ್ನ ಜೀವನ ಪರ್ಯಂತ ನಿನಗೆ ಅದ್ಭುತಗಳು, ಒಂದೊಂದು ಹೆಜ್ಜೆ ಇಡುವಾಗಲೂ ಅದ್ಭುತಗಳನ್ನು ನೀನು ಕಾಣಬಹುದು. ದಟ್ ಈಸ್ ದ ಡಿಫ್ರೆನ್ಸ್. ಹಾಗಾದರೆ ಈ ಮಾರ್ಗವನ್ನು ಹೇಗೆ ಕಂಡುಹಿಡಲಿಕ್ಕೆ ಸಾಧ್ಯ? ಎಲ್ರಿಗೂ ತೋರಿಸ್ತಾರೆ ಮಾರ್ಗ. ದೇವರು ಹೇಳ್ತಾನೆ, ನನ್ನ ಸ್ನೇಹಿತನಾದ ಅಬ್ರಾಮನನ್ನು ನಾನು ಮರೆ ಮಾಡಿ ಏನಾದರೂ ಮಾಡೋದುಂಟಾ? ಮರೆ ಮಾಡೋ ಸರಿನಾ? ದೇವರು ತನ್ನಲ್ಲಿ ಮಾತಾಡ್ಕೊತಾ ಇದ್ದಾರೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ದೇವರು ಕೇಳ್ತಾನೆ, ನಾನು ಅಬ್ರಾಮನಿಗೆ ಮರೆ ಮಾಡಿ ಈ ಕಾರ್ಯ ಏನಾದರೂ ಮಾಡೋದು ಸರಿ ಇದೆಯಾ? ನೋ. ಹಾಗಾದರೆ ಅಬ್ರಾಮನಿಗೆ ವಾಗ್ದಾನ ಮಾಡಿದ ದೇವರು, ಆ ದೇವರೇ ಅವನಿಗೆ ಬೇಕಾದ ಮಾರ್ಗವನ್ನು ತೋರಿಸ್ತಾನೆ. ಹಾಗಾದರೆ ಇದರ ಒಳಗಡೆ ಇರುವ ಎಲ್ಲರಿಗೂ ಒಂದು ಆಸೆ ಇದೆ, ನನ್ನ ಜೀವನ ಏನಾಗಬೇಕು, ನನ್ನ ಸಭೆ ಏನಾಗಬೇಕು, ನನ್ನ ಭವಿಷ್ಯದ ಕುರಿತು. ನೋಡಿರಿ, ನಾನು ಅದನ್ನೇ ಹೇಳಿದೆ. ಕೆಲವೊಮ್ಮೆ ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗಳನ್ನೆಲ್ಲ ಇಟ್ಟಾಗ ರೆಗ್ಯುಲರ್ ಆಗಿ ಉಪವಾಸ ಪ್ರಾರ್ಥನೆಗೆ ಕಣ್ಣೀರಿಂದ ಬಂದು ಪ್ರಾರ್ಥನೆ ಮಾಡೋ ಒಂದು ಗುಂಪಿದ್ದಾರೆ. ಸ್ತೋತ್ರ, ಥ್ಯಾಂಕ್ ಗಾಡ್ ಫಾರ್ ದೆಮ್. ಅವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಆದರೆ ಇನ್ನು ಕೆಲ ವಿಶೇಷ ಅತಿಥಿಗಳಾಗಿ ಬರೋರು ಇದ್ದಾರೆ. ಯಾವಾಗ ಬರ್ತಾರೆ ಅಂದರೆ, ಅವರು ಪ್ರವಾದಿ ಬಂದಾಗ ಬರ್ತಾರೆ. ಯಾರಾದರೂ ಪ್ರವಾದಿ ಬರ್ತಾರೆ ಅಂದರೆ ಓಡಿ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದರೆ, ನನ್ನ ಬಗ್ಗೆ ಏನು ದೇವರು ಹೇಳ್ತಾರೋ, ನನ್ನ ಬಗ್ಗೆ ಏನು ದೇವರು ಡೈಲಿ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಕೇಳಿಸ್ಕೊಳಲ್ಲ. ಪ್ರವಾದಿ ಬಂದು ಹೇಳಿದ್ರೇ ಗ್ಯಾರಂಟಿ ಅವರಿಗೆ. ನಾನು ಹೇಳಿದ ಅರ್ಥ ಆಯ್ತಾ? ಈ ಕನ್ನಡದಲ್ಲಿ ಹೇಳ್ತಾರೆ, ಶಂಕದಿಂದ ಬಂದ್ರೆ ತೀರ್ಥ ಅಂತ. ಸ್ತೋತ್ರ. ಕೆಲವರು ಚಿಂತೆ ಆಗಿ ವಾಕ್ಯದಿಂದ ಹೇಳಿದ್ರೆ ಆವಾಗ ಅರ್ಥ ಆಗಲ್ಲ. ಪ್ರವಾದನೆ ಆತ್ಮದಿಂದ ಪ್ರವಾದಿ ಬಂದು ತಲೆ ಮೇಲೆ ಕೈ ಹಾಕಿ ಬಾಡಿ ವೆಯ್ಟ್ ಎಲ್ಲ ಎತ್ತಿ ಅಲ್ಲಾಡಿಸಿ ದೇವರ ಆತ್ಮ ನಿಂತೆನ್ನುತ್ತಿದ್ದಾನೆ ಅಂತ ಹೇಳಿದಾಗ ಆವಾಗಲೇ ಕೆಲವರಿಗೆ ಥ್ಯಾಂಕ್ ಗಾಡ್, ನನ್ನ ಪ್ಲ್ಯಾನ್, ದೇವ್ರ ಪ್ಲ್ಯಾನ್ ಇದೇ ಆಗಿದೆ. ಎವ್ರಿ ಡೇ ಗಾಡ್ ಈಸ್ ಪ್ರಿಪೇರಿಂಗ್ ಯು. ದೇವರು ನಿನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ದೇವರ ಮಾರ್ಗದಲ್ಲಿ ನೀನು ನಡಿಬೇಕು. ದೇವರ ಮಾರ್ಗ ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬಾರ್ದು. ಹಲ್ಲೆಲೂಯಾ, ಆಮೇನ್. ಹಾಗಾದರೆ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದ 12ನೇ ವಾಕ್ಯ ಹೇಳ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಸರಳವಾಗಿ ತೋರುವ ಒಂದು ದಾರಿ ಉಂಟು. ನೋಡ್ರಿ, ಮನುಷ್ಯನಿಗೆ ಎಲ್ಲ ಈಸಿ ವೇ ಇರಬೇಕು. ಕಷ್ಟ ಯಾರಿಗೂ ಬೇಡ. ನೀವು ಸ್ತೋತ್ರ ಹೇಳ್ದೇ ಇದ್ದಾಗಲೇ ನಿಮ್ಗೆ ಬೇಡವೇ ಬೇಡ.
ಮಾತಾಡಬೇಕು, ಈಸಿ ಮಾರ್ಗ, ಅಡ್ದಾರಿ, ಹೆಂಗಾದ್ರೂ ದೊಡ್ಡವರಾಗ್ಬಿಡ್ಬೇಕು. ಕಷ್ಟ ಅಯ್ಯಪ್ಪ ನನಗಾಗಲ್ಲ, 5 ವರ್ಷ ಕಷ್ಟ ಬಿದ್ದು ಓದು, ಒಳ್ಳೆ ಪೊಸಿಷನಲ್ಲಿ ಬರ್ತೀಯಾ, ನನಗಾಗಲ್ಲಪ್ಪ. ಸೋತ್ರ. ಅಷ್ಟೊತ್ತು 5 ವರ್ಷ ಯಾರು ಕಾಯ್ತಾರೆ? ಸೋತ್ರ. ಡಿಗ್ರಿ ಮಾಡ್ಕೋ, ನಿಂಗೆ ಅಟ್ಲೀಸ್ಟ್ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ನನಗಾಗಲ್ಲಪ್ಪ, 5 ವರ್ಷದವರೆಗೂ ದುಡಿದಿರೋಕ್ಕಾಗುತ್ತಾ? ಸೋತ್ರ. 10th ಪಾಸ್ ಆಗ್ತಿದ್ದಂಗೆ ಕೆಲಸಕ್ಕೆ ಹೋಗ್ಬಿಡೋದು. ಸೋತ್ರ. ಇವನ ಆಯುಸ್ ಕಾಲ ಪೂರ್ತಿಯಾಗಿ ಕೂಲಿ ಕೆಲಸ ಮಾಡ್ಕೊಂಡೇ ಇರಬೇಕು. ಸೋತ್ರ. ಸರಳ ಮಾರ್ಗ. ಮನುಷ್ಯನ ದೃಷ್ಟಿಯಲ್ಲಿ ಮಾಡುವ ಎಲ್ಲ ಪ್ಲಾನ್ಗಳು, ಎಲ್ಲ ಮಾರ್ಗಗಳು, ಅದರ ಎಂಡ್ ಮರಣವಾಗಿರುತ್ತೆ. ಮರಣ ಆಗಿರುತ್ತೆ. ಆದರೆ ದೇವರು ನಿನಗೋಸ್ಕರ ಸಿದ್ಧ ಮಾಡಿರೋದು ನಿತ್ಯ ಜೀವವಾಗಿದೆ. ನೀನು ಆ ಮಾರ್ಗದಲ್ಲಿ ನಡಿಬೇಕು. ಹಾಗಾದರೆ ದೇವರು ಯಾರಿಗೆ ಈ ಮಾರ್ಗವನ್ನು ತೋರಿಸ್ತಾನೆ? ಅಹಂಕಾರಿಗಳಿಗೆ ತೋರಿಸಲ್ಲ, ಕಳ್ಳರಿಗೂ ಕದಿಮರಿಗೂ ತೋರಿಸಲ್ಲ, ಅಶುದ್ಧನಿಗೂ ಪಾಪಿಗೂ ತೋರಿಸಲ್ಲ. ದೇವರು ಯಾರಿಗೆ ಈ ಮಾರ್ಗವನ್ನು ತೋರಿಸ್ತಾನೆ? ದೀನರಿಗೆ ಈ ಮಾರ್ಗವನ್ನು ತೋರಿಸ್ತಾನೆ. ಕೀರ್ತನೆ 25ನೇ ಕೀರ್ತನೆ 4ನೇ ವಚನ ಹೀಗೆ ಹೇಳುತ್ತೆ. 4ನೇ ವಚನದಲ್ಲಿ ಕೀರ್ತನೆಕಾರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಯೆಹೋವನೇ, ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ನಿನ್ನ ಮಾರ್ಗವನ್ನು ನನಗೆ 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 ಇವತ್ತು ಎಷ್ಟು ಜನ ಕೇಳ್ತೀರಾ? ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ನೀನು ಒಪ್ಪುವ ದಾರಿಯನ್ನು ತೋರಿಸು. ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು. ನೀನು ಒಪ್ಪದೇ ಇರೋ ದಾರಿ ನನಗೆ ಬೇಡ. ನೀನು ಒಪ್ಪದೇ ಇರುವ ಮಾರ್ಗ ನನಗೆ ಬೇಡ. ನಿನ್ನ ಚಿತ್ತ ಇಲ್ಲದೆ ಇರೋದು ನನಗೆ ಬೇಡ. ಇವತ್ತು ಎಷ್ಟು ವಿಶ್ವಾಸಿಗಳು ಅಂತ ತೀರ್ಮಾನಕ್ಕೆ ಬರ್ತೀರಾ? ಆಮೇಲೆ 9ನೇ ವಾಕ್ಯಕ್ಕೆ ಉತ್ತರ ಬರ್ತಾ ಇದೆ. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು. ನೋಡಿದ್ರ, ತನ್ನ ವಿಧಿಗನುಗುಣವಾಗಿ ನಡೆಸೋದು ಯಾರನ್ನ ಗೊತ್ತಾ? ದೀನರನ್ನ. ದೀನರು ಅಂದ್ರೆ ಏನು? ದೀನರು ಅಂದ್ರೇನು? ನಮಗೇನು ಗೊತ್ತು ಕನ್ನಡ? ದೀನರು ಅಂದರೆ ತಗ್ಗಿಸಲ್ಪಟ್ಟವರು, ತಾಳ್ಮೆ ಉಳ್ಳವರು, ಅಹಂಕಾರ ಪಡದೇ ಇರೋರು. ಸ್ತೋತ್ರ. ಯಾರಿಗೆ ದೇವರು ತನ್ನ ಮಾರ್ಗವನ್ನು ತೋರಿಸ್ತಾನೆ? ನಂಬರ್ 1, ಬಿ ಮೀಕ್. ಬಿ ಮೀಕ್. ನೀನು ದೀನನಾಗಿರಬೇಕು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಮಹಾ ದಯೆಯನ್ನು ತೋರಿಸ್ತಾನೆ. ದೀನರಾಗೋದು ಯಾವಾಗ? ನಮ್ಮ ಸಾಮರ್ಥ್ಯದಲ್ಲಿ ನಮಗೆ ಹೆಚ್ಚಳ ಪಡಕ್ಕಿಲ್ಲದೆ ಇರುವಾಗ ಅಲ್ವಾ? ನಾವು ಹೆಚ್ಚಳ ಪಡೋದು ಯಾವಾಗ? ಅಹಂಕಾರ ಪಡೋದು ಯಾವಾಗ? ನಾವು ನಮ್ಮ ಸಾಮರ್ಥ್ಯದಲ್ಲಿ ಡಿಪೆಂಡ್ ಆಗಿರ್ತೀವಿ. ನನ್ನ ಸಾಮರ್ಥ್ಯ ಇದು, ನಾನು ಸಂಪಾದನೆ ಮಾಡಿದ್ದು, ನನ್ನ ಆರೋಗ್ಯದಿಂದ ಮಾಡಿದ್ದು, ನನ್ನ ಬುದ್ಧಿಯಿಂದ ಮಾಡಿದ್ದು. ಈಸ್ ನಾಟ್ ಡಿಪೆಂಡಿಂಗ್ ಆನ್ ಗಾಡ್. ದೇವರ ಮೇಲೆ ಅವನು ಅವಲಂಬಿತನಲ್ಲ. ಅವನ ಸಾಮರ್ಥ್ಯದಲ್ಲಿ ಅವಲಂಬಿತನಾಗಿರ್ತಾನೆ. ಅವನ ಒಳಗಡೆ ಆಟೋಮೆಟಿಕ್ ಆಗಿ ಅಹಂಕಾರ ಬರುತ್ತೆ. ಅಹಂಕಾರಿಗಳನ್ನು ದೇವರೇನು ಮಾಡ್ತಾನಂತೆ? ಎದುರಿಸ್ತಾನೆ ಅಂತ. ದೀನನಾದರೆ ಹೇಳ್ತಾನೆ, ಇದು ಯಾವುದಕ್ಕೂ ನಾನು ಯೋಗ್ಯನಲ್ಲಪ್ಪ. ಇದು ಯಾವುದಕ್ಕೂ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದ 10ನೇ ವಾಕ್ಯವನ್ನು ಗಮನಿಸ್ರಿ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ನಿನ್ನ ವಾಗ್ದಾನವನ್ನ ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಅದಕ್ಕೆ ಕೇವಲ ಅಪಾತ್ರನು. ಯಾಕೋಬನು ಹೇಳ್ತಾ ಇದ್ದಾನೆ. ಯಾಕೋಬನು ಹೇಳ್ತಾ ಇರೋದು. ಯಾರು ಯಾಕೋಬನು? ನಮ್ಗೇನು ಗೊತ್ತು? ಎಲ್ಲ ಕೇಳಂಗಿದೆ. ಸ್ತೋತ್ರ. ಒಳ್ಳೆ ವಿಶ್ವಾಸಿಗಳು. ಅಬ್ರಾಮನ
ಮೊಮ್ಮಗ. ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಸತಿ ಉಚ್ಚರಿಸಿದಿರೋ? ಅಬ್ರಾಮನ ದೇವ್ರೇ, ಯಾಕೋಬನ ಈಸಾಕನ ದೇವ್ರೇ, ಯಾಕೋಬನ ದೇವ್ರೇ. ಹಾಗಾದ್ರೆ ಅರ್ಥ ಏನು? ಅಬ್ರಾಮನ ಮಗ ಈಸಾಕ, ಈಸಾಕನ ಮಗ ಯಾಕೋಬ. ಅವನು ಎರಡು ಪಾಳೆಯಕ್ಕೆ ಒಡೆಯನಾಗಿರುವಾಗ ಅಸಂಖ್ಯವಾದ ಮೃಗ ಸಂಪತ್ತುಗಳನ್ನು ಪಡೆದು, ದಾಸಿಯರನ್ನು ಪಡೆದು, ಒಂದು ಸೈನ್ಯವಾಗಿ, ಅಂದರೆ ಎರಡು ಪಾಳೆಯಕ್ಕೆ ಒಡೆಯನಾಗಿದ್ದು ಅವನು ಹೇಳುವ ಮಾತು ಕೇಳ್ರಿ. ನಮ್ಮಲ್ಲಿ ಏನು ಬೇಡ, ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂದಂಗೆ ಏನು ಜಂಬ ಕಚ್ಕೋತಾರೆ ಗೊತ್ತಾ? ಸೋತ್ರ ಏನು ಬೇಡ, ಒಂದು 20-30ರಲ್ಲಿ ಒಂದು ಮನೆ ಕಟ್ಕೊಂಡ್ಬಿಡ್ಲಿ, ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಅದ್ರ ಜೊತೆಗೆ ಒಂದು ಮಾರುತಿ 800 ಸಿಕ್ಬಿಟ್ಲಿ, ಇನ್ನೂ ಅವ್ರನ್ನ ಮುಟ್ಟಂಗೆ ಇಲ್ಲ. ಸೋತ್ರ ನೀವು ಸೋತ್ರ ಹೇಳಿ ಪ್ರಿಯರೇ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಎರಡು ಪಾಳೆಯಕ್ಕೆ ಒಡೆಯನಾಗಿದ್ದಾನೆ, ದಾಸಿಗಳಿದ್ದಾರೆ, ಮೃಗ ಸಂಪತ್ತುಗಳಿದೆ, ಐಶ್ವರ್ಯ ಇದೆ. ಸಮಸ್ತವನ್ನ ಪಡೆದಿರುವಂಥ ಯಾಕೋಬನು ಹೇಳ್ತಾನೆ, ಇದು ಯಾವುದಕ್ಕೂ ನಾನು ಅಪಾತ್ರನಾಗಿದ್ದೇನೆ, ಯೋಗ್ಯನಲ್ಲ ನಾನು, ಇದು ನಿನ್ನ ದಯೆಯಿಂದ ದೊರಕಿದ್ದು. ಇವತ್ತು ಎಷ್ಟು ಜನ ಹೇಳ್ತೀರಾ, ನಿನ್ನ ದಯೆಯಿಂದ ನಾನು ಉಳ್ಕೊಂಡಿದ್ದೇನೆ. ಇವತ್ತು ನಾನು ಏನಾದರೂ ಆಗಿದ್ರೆ ಅದು ನಿನ್ನ ದಯೆ ಎನ್ನುವರು ಹೃದಯ ಬಿಚ್ಚಿ ಸ್ತೋತ್ರ ಹೇಳ್ರಿ. ಅಹಂಕಾರಿಗಳಿಗೆ ಸ್ತೋತ್ರ ಬರಲ್ಲ, ಯಾಕಂದ್ರೆ ಅವರು ದೇವ್ರ ದಯೆಯನ್ನು ನಂಬಲ್ಲ. ಅಹಂಕಾರ ಪಡಬಾರ್ದು. ದುರಹಂಕಾರ, ಅಹಂಕಾರದ ಅಪ್ಪ ದುರಹಂಕಾರ, ಅಹಂಕಾರದ ಅಪ್ಪ ದುರಹಂಕಾರ. ಯಾಕೆ ಬೇಕು? ವೈ ಇಟ್ಸ್ ಕಮ್? ನಿನಗೆ ಮಾರ್ಗ ಸಿಗಲ್ಲ, ದೇವರು ತೋರಿಸಲ್ಲ. ಮಾರ್ಗ ಯಾರಿಗೆ ದೇವರು ತೋರಿಸೋದು? ದೀನರಿಗೆ. ನಂಗೆ ಭಾಳ ಅತಿಶಯ ಅಂದಿದ್ದು 103ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ನಾವು ಕಂಡ್ವಿ, ಮೋಶೆಗೆ ದೇವರ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಹಾಗಾದರೆ ಮೋಶೆಗೆ ಏನಕ್ಕೆ ಮಾರ್ಗ ತೋರಿಸಿದನು? ಮೋಶೆ ಹಾಗಾದ್ರೆ ದೀನನಾಗಿದ್ನ? ಬೈಬಲ್ ಹೇಳುತ್ತೆ, ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದ 3ನೇ ವಾಕ್ಯವನ್ನು ಗಮನಿಸ್ರಿ. 12ನೇ ಅಧ್ಯಾಯದ 3ನೇ ವಾಕ್ಯ. ಆ ಮೋಶೆ ಯಾವ ಮೋಶೆ? ಅದೇ ಹಳೆ ಮೋಶೆನೇ. ನಿಮ್ಗೆ ಅರ್ಥ ಆಗಲಿಲ್ಲ? ಆ ಮೋಶೆ ಅಂದಿದೆ, ಆ ಮೋಶೆ ಅಂತ ಅಲ್ಲ. ಸ್ತೋತ್ರ. ಅದೇ ಹಳೆ ಮೋಶೆನೇ, ದ ಸೇಮ್. ನೈಲ್ ನದಿಯಲ್ಲಿ ಶಿಶುವಾಗಿ ನೈಲ್ ನದಿಯಲ್ಲಿ ಮುಳುಗಾಗಬೇಕಾದವನನ್ನ, ರಕ್ತವನ್ನು ಚೆಲ್ಲಿ ಸಾಯಬೇಕಾದವನನ್ನ ಅರಮನೆ ಕರ್ಕೊಂಡೋಗಿ ಸಕಲ ವಿದ್ಯೆಗಳಿಂದಲೂ ಪರಿಣಿತನಾಗಿ ಮಾಡಿ, ಪಾಂಡಿತ್ಯವನ್ನು ಕೊಟ್ಟು, ಯುದ್ಧಗಳಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಟ್ಟು ಯುವರಾಜನಾಗಿ ಬೆಳೆದವನು, ಸುಖದ ಸುಪ್ಪತ್ತಿಗೆಯನ್ನು ಕಂಡವನು, ರಾಜಭೋಜನ ಮಾಡಿ ಬೆಳೆದವನು. ಇಷ್ಟೆಲ್ಲ ಇದ್ದು ಅಹಂಕಾರಿ ಅಂದರೆ ದೊಡ್ಡ ದುರಹಂಕಾರಿ. ಸ್ತೋತ್ರ. ಒಂದೇ ಒಂದು ಏಟಿಗೆ ಒಬ್ಬ ಐಗುಪ್ತನನ್ನು ವಾಡದು ಸಾಯಿಸಿ ಸಮಾಧಿ ಮಾಡಿದವನು. ಇವನ ಕುರಿತು ಈಗ ದೇವರು ಹೇಳ್ತಾ ಇದ್ದಾನೆ, ಆ ಮೋಶೆ ಭೂಮಿಯಲ್ಲಿ ಇರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಅಂತ. ನೀವು ಒಪ್ಪೋದಕ್ಕಾಗುತ್ತಾ? ಅದರ ಅರ್ಥ, ಒಬ್ಬನು ದೇವರಲ್ಲಿ ಬಂದರೆ, ದೇವರ ಮಾರ್ಗವನ್ನು ಕೇಳಿದ್ರೆ ಅವನ ಲೈಫ್ ಸ್ಟೈಲನ್ನೇ ದೇವರು ಚೇಂಜ್ ಮಾಡಿಬಿಡ್ತಾನೆ. ನೀನು ಎಷ್ಟೇ ಮುಂಗೋಪಿ ಆಗಿರು, ಎಷ್ಟೇ ದುರಾಂಕಾರಿ ಆಗಿರು, ಆದರೆ ದೇವರ ಮಾರ್ಗದಲ್ಲಿ ನೀನು ಬಂದರೆ ದೇವರು ನಿನ್ನನ್ನು ಚೇಂಜ್ ಮಾಡಿಬಿಡ್ತಾನೆ. ಇಸ್ ಇಟ್ ರೈಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 1:18 ಹೇಳುತ್ತದೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಅವುಗಳನ್ನು ಹಿಮದ ಹಾಗೆ ಬಿಳುಪಾಗುವವು. ಆಮೇಲೆ ನನಗೆ ಬಹಳ ಆಶ್ಚರ್ಯ. ಹಾಗಾದರೆ ಮೋಶೆ ಅಂತೆ ಸಾತ್ವಿಕನು?
ಬಹು ಸಾತ್ವಿಕನು, ಸಾಧಾರಣ ಸಾತ್ವಿಕನಲ್ಲ. ಎಂಥ ಸಾತ್ವಿಕನು? ಬಹು ಸಾತ್ವಿಕನ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಆ ಸ್ವಭಾವ ನಮ್ಗೆ ಬರಲಿ ಅಂತ ಹೇಳ್ರಿ. ಸ್ತೋತ್ರ. ಈಗ ಯಾರಿಗೂ ತಾಳ್ಮೆ ಇಲ್ಲ. ಒಂದು ಹೇಳಿದ್ರೆ ಇನ್ನೊಂದಕ್ಕೆ ಗುರ್ರ ಅಂದ್ಬಿಡ್ತಾರೆ. ಸ್ತೋತ್ರ, ಸಿಡುತ್ತಾರೆ. ಮನುಷ್ಯನ ಪ್ರಕೃತಿ, ಅವನ ಪ್ರಕ್ರಿಯೆಗಳು ಎಷ್ಟು ಬದಲಾವಣೆ ಆಗ್ತಾ ಇದೆ. ನಮ್ಮಲ್ಲಿ ಆಗ ಹಿರಿಯರಾದರೆ, ಒಂದು ಸ್ವಲ್ಪ ದೊಡ್ಡವರಾದ್ರಾಗ ಹಿರಿಯರಾದರೆ ಗೌರವ ಕೊಡ್ತಾಯಿದ್ರು. ಈಗ ಸಣ್ಣ ಬಾಲಕರು ಹಿರಿಯರಿಗೆ ಹೋಗಲೋ ಅಂತಾರೆ. ಏನು ಕಾಲ ರೀ ಇದು? ವಿಚಿತ್ರ. ಯಾಕೆ? ವೈ ನೋ ಬಡಿ ಹ್ಯಾವಿಂಗ್ ದ ಪೇಷನ್ಸ್. ತಾಳ್ಮೆ ಇಲ್ಲ, ಸಾತ್ವಿಕ ಸ್ವಭಾವ ಇಲ್ಲ, ತಗ್ಗುವ ಮನಸ್ಸಿಲ್ಲ. ಐ ಆಮ್ ಸಂಬಡಿ, ನಾನು ಯಾರೋ ಅನ್ನೋ ಭಾವನೆ ಅವರಲ್ಲಿ ಬಂದ್ಬಿಟ್ಟಿದೆ. ಯಾಕಂದರೆ ಇವರ ಅಪ್ಪನ ಕಾಲದಲ್ಲಿ 5,000ಕ್ಕಿಂತ ಜಾಸ್ತಿ ದುಡ್ಡೇ ನೋಡಿರಲಿಲ್ಲ. ಇವನು ಬಂದಿದೆ 50,000, ಸ್ಟಾರ್ಟಿಂಗ್ ಸಂಬಳನೇ 50,000. ಅಹಂಕಾರ ಬರೆದಿರೇ ಇರುತ್ತಾ? ಸ್ತೋತ್ರ. 45,000 ಅಹಂಕಾರ ಪಡ್ಕೊಂಡಿರ್ತಾನೆ, 5,000 ಮಾತ್ರನೇ ಅವನಲ್ಲಿ ದೀನತನ ಇರೋದು. ಅಹಂಕಾರ ನಿಮ್ಮನ್ನು ಕೊಲ್ಲುತ್ತೆ. ಹುಬ್ಬು ದೊಬ್ಬು ಅಂದರೆ ಪ್ರೈಡ್ ಬಂದರೆ, ಅಹಂಕಾರ ನೀನಲ್ಲಿ ಬಂದರೆ ನೀನು ಬೀಳ್ತೀಯ ಅಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತೆ, ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸ್ಕೊಳ್ರಿ, ತಕ್ಕ ಸಮಯದಲ್ಲಿ ನಾನು ನಿಮ್ಮನ್ನು ಮೇಲೆ ಕೆತ್ತಬಿಡ್ತೀನಿ ಅಂತ. Come on, somebody shout hallelujah. ದೇವರ ಮಾರ್ಗ, ನೀವು ತಗ್ಗಿರೋದು ದೇವರ ಮಾರ್ಗ. ತಗ್ಗಿರುವ ಸ್ಥಳದಲ್ಲೇ ನೀರು ಹರಿಯೋದ್ರಿ. ಕೃಪೆ ಹರಿಯೋದು ತಗ್ಗಿರುವ ಸ್ಥಳದಲ್ಲಿ ಅಲ್ವಾ? ಸ್ವಲ್ಪ ಯೋಚನೆ ಮಾಡ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ಯಾರಿಗೂ ತಕ್ಕಕ್ಕಿಷ್ಟ ಇಲ್ಲ. ಏಟಿಗೆ ಪೋಟಿ, ಸೇರಿಗೆ ಸವಾ ಸೇರು, ನಾನಾ ನೀನಾ, ಒಂದು ಕೈ ನೋಡ್ಬಿಡೋಣ. ಅತ್ತೆ ಜೊತೆ ಸೊಸೆ, ಸೊಸೆ ಜೊತೆ ಅತ್ತೆ, ಅಪ್ಪನ ಹತ್ರ ಮಗ, ಮಗನ ಹತ್ರ ಅಪ್ಪ. ಏನ್ರಿ ಕಾಲ ಇದು? ಎಲ್ರೂ ನೋಡ್ತಾ ಇದ್ದೀನಿ. ನಿಮ್ಮ ಬಗ್ಗೆನೇ ನಾನು ಮಾತಾಡ್ತಾ ಇರೋದು, ಬೇರೆಯವ್ರ ಬಗ್ಗೆ ಅಲ್ಲ. ಅವನ ಮಾರ್ಗ ನಿನಗೆ ಬೇಕು ಅಂದರೆ ಮೊದಲ ಜೀವನದಲ್ಲಿ ದೀನ ಸ್ವಭಾವವನ್ನು ಕಲಿಬೇಕು. ನನಗಿದೆ ಅಂತ ದರ್ಪ ತೋರಿಸ್ಬಾರ್ದು. ಗಂಜಿ ಕುಡಿದ್ರು, ಅಂಬಳಿ ಕುಡಿದ್ರು, ದೈವ ಭಯದಲ್ಲಿ ಜೀವಿಸುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಮನ್ ಸಂಬಡಿ, ಕರ್ತನೆ ಆ ಸ್ವಭಾವ ನನಗೆ ಕೊಡು ಅಂತ ಕೇಳ್ರಿ. ಇಟ್ ಈಸ್ ವೆರಿ ಡಿಫಿಕಲ್ಟ್, ಭಾಳ ಕಷ್ಟ ಕಣ್ರಿ. ಈ ಅಹಂಕಾರ ಅನ್ನೋದು ಕೇಳ್ಬಿಟ್ಟು ಬರೋದಲ್ಲ, ಫ್ರೀಯಾಗಿ ಸಿಗೋದದು. ಫ್ರೀಯಾಗಿ ಸಿಕ್ಕಿರೋದ್ರಿಂದ ನನಗೂ ಇರಲಿ, ನನ್ನ ಮನೆಯವ್ರಿಗೆ ಎಲ್ರಿಗೂ ಇರಲಿ ಅಂತ ಬಾಚ್ಕೊಂಡ್ಬಿಡ್ತೀವಿ. ಸ್ತೋತ್ರ ಹೇಳದೇ ಇದ್ದಾಗ ಹಂಗೆ ಬಂದು ಕೂತಿರಂಗಿದೆ, ಹೌದಲ್ಲ? ದೀನತನಕ್ಕೆ ತ್ಯಾಗ ಬೇಕಾಗುತ್ತೆ, ಸಹಿಷ್ಣುತೆ ಬೇಕು, ತಾಳ್ಮೆ ಬೇಕು. ದೀನತನಕ್ಕೆ, ಅಹಂಕಾರಕ್ಕೆ ಇದೇನು ಬೇಡ. ಏನಿಗೋ ಅಂದರೆ ಸಾಕು, ಬಂದ್ಬಿಟ್ಟಿರುತ್ತೆ ಅಹಂಕಾರ. ಆಮೇಲೆ ವೈ ದ ಪರಿಶುದ್ಧಾತ್ಮ ನನಗೆ ಭಾಳ ವ್ಯಕ್ತವಾಗಿ ಹೀಗೆ ಹೇಳಿದನು, ಬಿಕಾಸ್ ದೇ ಆರ್ ಡಿಪೆಂಡಿಂಗ್ ಆನ್ ದೇರ್ ಎಬಿಲಿಟಿ. ಅವರು ಅವರ ಸಾಮರ್ಥ್ಯದಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ, ಅದರಲ್ಲಿ ಡಿಪೆಂಡ್ ಆಗಿದ್ದಾರೆ, ಅವಲಂಬಿತರಾಗಿದ್ದಾರೆ. ಆಮೇಲೆ ಕೆಲವರೆಲ್ಲ ನೋಡಿದ್ರು, ನಾನು ದುಡ್ದಿದ್ದೆ, ನಿಮ್ಮ ಅಪ್ಪ ಕೊಟ್ಟಿದ್ದಲ್ಲ, ನಾನು ದುಡ್ದಿದ್ದೆ. ಸೋತ್ರ ಸತ್ತಾಗೇನು ಹೊತ್ಕೊಂಡ ಹೋಗ್ತೀಯ? ಸರಿಯಪ್ಪ, ನೀನು ದುಡ್ದಿದ್ದು ಮಣ್ಣು ಜೊತೆಗೆ ನೀನನ್ನು ಸೇರಿಸಿ ನೀನು ಅದು ತಗೊಂಡೋಗ್ಬಿಡು. ಹೇಳಿದ್ದೀರ ಯಾರಾದರೂ? ಅಹಂಕಾರ ಬರೋದು ಕಾರಣ ಸ್ವಯಂ ನಿನ್ನ ಸಾಮರ್ಥ್ಯದಲ್ಲಿ ನೀನು ಭರವಸೆ ಇಟ್ಟಿರೋದ್ರಿಂದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ತೋಳ್ಬಲದಲ್ಲಿ ಭರವಸೆ ಇಡಬೇಡ್ರಿ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಡಬೇಡ್ರಿ. ಹಲ್ಲೆಲೂಯಾ,
ಹಾಲೆಲೂಯ. ಭರವಸೆ ಇಡೋದಾದ್ರೆ ನಿನ್ನ ದೇವರಾದ ಯೆಹೋವನಲ್ಲಿ ಭರವಸೆ ಇಡ್ರಿ. ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಕೆಲವೊಮ್ಮೆ ನಮಗೆ ಕೋಪ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಏನು ಎಲ್ಲ ಇದ್ದು ಅಹಂಕಾರ ಪಡೋರು ಬೇರೆ ಕತೆ ಬಿಡಿ, ಏನು ಇಲ್ದ್ರೆ ಕೆಲವರು ಅಹಂಕಾರ ಬಿಡ್ತಾರಲ್ಲ, ಇವ್ರು ಕಂಡಾಗ ಇದ್ದುದು ಕೋಪ ಬರುತ್ತೆ. ಸೋತ್ರ ಒಟ್ಟಾಗಿಟ್ಟಿಲ್ಲದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂದಂಗೆ. ಶೋಕಿ ಕಡಿಮೆ ಇಲ್ಲ, ಮಾತಿಗೆ ದೌಲತ್ತಿಗೆ ಕಡಿಮೆ ಇಲ್ಲ, ದರ್ಪಕ್ಕಂತ ಲಿಮಿಟೇ ಇಲ್ಲ. ಸೋತ್ರ ಒಣ ಎಮ್ಮೆ ಇವ್ರಿಗಲ್ಲಿ ಎಲ್ಲ ಒಣಗೋಗಿದೆ, ಆದರೆ ಎಮ್ಮೆ ಗರ್ವ. ನಿನಗೆ ದೇವರ ಮಾರ್ಗದಲ್ಲಿ ನಡೆಯೋಕ್ಕಾಗಲ್ಲ, ದೇವರ ಮಾರ್ಗ ನೀನು ಕಂಡುಹಿಡಿಯೋಕ್ಕಾಗಲ್ಲ. ಯಾರಿಗೆ ದೇವರ ಮಾರ್ಗವನ್ನು ತೋರಿಸ್ತಾನೆ? ದೇವರು ದೀನರಿಗೆ ತನ್ನ ವಿಧಿಗೆ ಅನುಗುಣವಾಗಿ ಅವ್ರನ್ನ ನಡೆಸೋದು ಮಾತ್ರವಲ್ಲದೆ ದೀನರಿಗೆ ತನ್ನ ಮಾರ್ಗವನ್ನು ಅವನು ತೋರಿಸ್ತಾನೆ. ಆಮೇಲೆ ಸಿ ದ ಡಿಫರೆನ್ಸ್. ಮೋಶೆ ದೇವರ ಹತ್ರ ಕೇಳಿದೇನು? ನಿನ್ನ ಮಾರ್ಗವನ್ನು ತೋರಿಸು. ವಿಮೋಚನ ಕಾಂಡ ಪುಸ್ತಕ 33ನೇ ಅಧ್ಯಾಯದ 13ನೇ ವಾಕ್ಯವನ್ನು ಗಮನಿಸ್ರಿ. ಮೋಶೆಯ ಪ್ರಾರ್ಥನೆ ನೋಡ್ರಿ. ನನಗೆ ನಿನ್ನ ದಯೆ ದೊರಕಿದ್ದಾದರೆ. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲರೂ ಹೇಳ್ತಾ ಇದ್ದಾರೆ ನಿನಗೇನಪ್ಪ ದೇವ್ರ ದಯೆ ಭಯಂಕರ ಆಗಿದೆ ಅಂತ. ನಿಮಗೇನಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ ನಿಮಗೆ ದೇವ್ರ ದಯೆ ಭಯಂಕರ ಆಗಿದೆ ಅಂತ. ಆದರೆ ಮೋಶೆ ಹೇಳ್ತಾನೆ, ದೇವರೇ ನನಗೆ ನಿನ್ನ ದಯೆ ದೊರಕಿರುವುದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವ. ನಾನು ನಿನ್ನನ್ನು ಬಲ್ಲವ. ಹಾಗಾದ್ರೆ ದಯೆ ಉಳ್ಳವನು ದೇವರ ಸಂಗಡ ಇಂಟಿಮೆಸಿಯಲ್ಲಿರ್ತಾನೆ, ಅನ್ಯೋನ್ಯನಾಗಿರ್ತಾನೆ. ಅವನು ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ, ದೇವರ ಸ್ವಭಾವವನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ದೇವರ ಸ್ವಭಾವ ಅಹಂಕಾರ ಅಲ್ಲ. ಇದ್ದೀರಾ ನೀವು? ಸಂತೋಷ ಇದೆಯಾ? ಏನ ಕಲಿತಾ ಇದ್ದೀರಾ? ಆಮೇನ್. ದೇವರ ಸ್ವಭಾವ ಅಹಂಕಾರ ಅಲ್ಲ. ನಾನು ನಿನ್ನನ್ನು ಹರಿಯತಕ್ಕಂತೆ ನಿನ್ನ ದಯೆ ನನ್ನ ಮೇಲೆ ನಿಜವಾಗ್ಲೂ ಇರೋದಾದರೆ ಐ ವಾಂಟೆಡ್ ಟು ಬಿ ನಿಯರ್ ಟು ಯು. ನಿನ್ನ ಹೃದಯಕ್ಕೆ ಇನ್ನು ಹತ್ತಿರ ಆಗಬೇಕು. ನಿನ್ನ ಪರ್ಸ್ನಲ್ ಆಗಿ ನಿನ್ನ ಜೊತೆಯಲ್ಲಿ ಆ ಇಂಟಿಮಸಿ ಅನ್ಯೋನ್ಯತೆ ನನಗೆ ಬೇಕು. ನಿನ್ನ ಸೀಕ್ರೆಟ್ ನಾನು ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯ. ದೇವರ ಮಾರ್ಗವನ್ನು ಕಂಡು ಹಿಡಿಯೋದಕ್ಕೆ ಅದು ಎಷ್ಟೋ ಅಸಾಧ್ಯ ಅನ್ನುವಾಗ ಮೋಶೆ ಹೇಳ್ತಾನೆ, ದೀನನಾದ ನನ್ನನ್ನು ದೇವರು ತನ್ನ ಮಾರ್ಗದಲ್ಲಿ ನಡೆಸಬೇಕಾದ್ರೆ, ಅವನ ದಯೆ ನಾನು ಅನುಭವಿಸಿರ್ಬೇಕಾದ್ರೆ ಅವನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಿನ್ನನ್ನು ನಾನು ಬಲ್ಲವನಾಗತಕ್ಕಂತೆ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಿಯರೇ, ಬೇಜಾರು ಮಾಡ್ಕೊಂಬೇಡ್ರಿ. ನೀವು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತೀರೋ ಅಥವಾ ದೇವರು ಕೊಡುವ ಆಶೀರ್ವಾದವನ್ನು ಪ್ರೀತಿಸ್ತಾ ಇದ್ದೀರಾ? ನಾಳೆ ದಿನ ಇದೆಲ್ಲ ಕಳ್ಕೊಂಡು ಏನು ಇಲ್ಲದವನಾದರೂ ಸ್ಟಿಲ್ ಆರ್ ಯು ಲವ್ ಜೀಸಸ್? ನೀವು ದೇವರನ್ನ ನಂಬ್ತೀರಾ? ದೇವರನ್ನ ಪ್ರೀತಿಸ್ತೀರಾ? ಮೋಶೆ ಹೇಳ್ತಾನೆ, ನಿಜವಾಗ್ಲೂ ನಾನು ನಿನ್ನ ದಯೆಯನ್ನು ಹೊಂದಿದ ಮನುಷ್ಯ ನಾನಾಗಿದ್ದರೆ ನಾನು ನಿನ್ನನ್ನು ಬಲ್ಲವನಾಗುವಂತೆ. ಕರ್ತನೆ, ನಾನು ನಿನ್ನ ಜೊತೆಯಲ್ಲಿ ನಿನ್ನ ಸ್ವಭಾವ, ನಿನ್ನ ಇಷ್ಟ, ನಿನ್ನ ಚಿಂತೆ, ನಿನ್ನ ಪ್ಲ್ಯಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಕೃಪೆ ಕೊಡಪ್ಪ. ಎಂಥ ಪ್ರಾರ್ಥನೆ ನೋಡ್ರಿ. ಕಮಾನ್ ಸಂಬಡಿ ಯಾರಾದರೂ ಆ ಪ್ರಾರ್ಥನೆ ನೋಡ್ರಿ. ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನ ದಯೆ ದೊರಕಿದವನಾಗಿರುವುದಾದರೆ ನಿನ್ನನ್ನು ಬಲ್ಲವನಾಗಿರುವಂತೆ. ನಿನ್ನನ್ನು ಅಂದರೆ ನೀನು ನನ್ನಲ್ಲೂ ನಾನು ನಿನ್ನಲ್ಲೂ ಇಬ್ಬರು ಒಟ್ಟಿಗೆ ಇರತಕ್ಕಂತೆ. ನನಗೂ ದೇವರಿಗಿರುವ ಬಾಂಧವ್ಯ ಹಬ್ಬ ಅಂತ ಕರೆದ್ರೆ ಸಾಕು. ಹಲ್ಲೆಲೂಯ. That intimacy, that is the true love. Amen. Yes, people are talking. ಜನ ಮಾತಾಡ್ತಾ ಇದ್ದಾರೆ. ಮೋಶೆಗೆ ದಯೆ ದೊರಕಿದಪ್ಪ, ಅವನು ಸಾಧಾರಣವನಲ್ಲ.
ಅವನ ಮೇಲೆ ದೇವ್ರ ದಯೆ ಭಯಂಕರ ಆಗಿದೆ. ಎಸ್, ರವಿಮಣಿ ಪಾಸ್ಟರ್ ತಲೆ ಮೇಲೆ ಭಯಂಕರ ದಯೆ ಇದೆ. ಬಟ್ ನನಗೆ ಆಸೆ ಏನು ಗೊತ್ತಾ, ದಯೆ ಇರೋದಾದರೆ ನಾನು ಇನ್ನೂ ಹೆಚ್ಚಾಗಿ ನಿನ್ನನ್ನು ಬಲ್ಲವನಾಗಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಹತ್ರ ಬರಬೇಕು, ನಿನ್ನ ಜೊತೆ ಬೆರಿಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ನಡಿಬೇಕು. ಅದು ಬಲ್ಲವನಾಗತಕ್ಕಂತೆ. 3ನೇ ಪದ ನೋಡ್ರಿ. ನಿನ್ನ ಮಾರ್ಗವನ್ನು ನನಗೆ ತೋರಿಸು. ನೋಡಿದ್ರ ಇಫ್ ಯು ವಾಂಟ್ ದಟ್ ಇಂಟಿಮೆಸಿ ವಿತ್ ಗಾಡ್, ದೇವರನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾದ್ರೆ ನೀನು ದೇವರ ಮಾರ್ಗವನ್ನು ಕಂಡುಹಿಡಿಬೇಕು. ದೇವರ ಮಾರ್ಗ ಕಂಡುಹಿಡಿಯೋಕ್ಕೆ ಅಸಾಧ್ಯ. ಆದರೆ ಮೋಶೆಯ ಪ್ರಯತ್ನ, ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಅದಕ್ಕೆ ದೇವರು 14ನೇ ವಾಕ್ಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು. ನೋಡಿದ್ರೆ ನಾನು ಯಾರಾದರೂ ಸರ್ವೆಂಟನ್ನು ಕಳಿಸ್ತೀನಿ, ನಾನೊಂದು ದೂತನನ್ನು ಕಳಿಸ್ತೀನಿ, ನಾನು ಹೆಲ್ಪರ್ನ ಕಳಿಸ್ತೀನಿ. ಪಾಸ್ಟ್ರೆ, ಈ ಹೆಬ್ಬಾಳ ಕಾಫಿ ಬೋರ್ಡ್ ಲೇಔಟಲ್ಲಿ ಅಲ್ಲೊಂದು ಫ್ಯಾಮಿಲಿ ಸೂಪರ್ ಮಾರ್ಕೆಟ್ ಇದೆಯಂತಲ್ಲ, ಅದು ಎಲ್ಲಿದೆ ಅಂತ ಇವ್ರು ಕೇಳಿದ್ರೆ, ಅದಕ್ಕೇನಂತೆ ಬ್ರದರ್, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನಾನು ಹೇಳಿದ್ರೆ ಇವ್ರಿಗೆಷ್ಟು ಸಂತೋಷ ಆಗುತ್ತೆ. ಅಯ್ಯೋ ಪಾಸ್ಟ್ರೆ, ನೀವು ಬರೋದು ಬೇಡ, ಹೇಳಿದ್ರೆ ಸಾಕು, ಇಲ್ಲ ಯಾರಾದ್ರೂ ತೋರಿಸ್ಕೊಟ್ರೆ ಸಾಕು ಪಾಸ್ಟ್ರೆ, ಹೇಳಲ್ವಾ? ಇಲ್ಲಿ ಮೋಶೆ ಯಾರು, ದೇವರು ಯಾರು? ದೇವ್ರು ಹೇಳ್ತಾರೆ. ಮೋಶೆ ಕೇಳಿದ ತಕ್ಷಣ ದೇವ್ರು ಹೇಳ್ತಾನೆ, ನಾನೇ ಬರ್ತೀನಪ್ಪ ನಿನ್ನ ಜೊತೆ. ಇವತ್ತು ಅಂತ ದೇವರು, ಅಂತ ದೇವರನ್ನ ಸೇವಿಸುವ ನಾವುಗಳೇ ಧನ್ಯರು. My presence shall go with you and I will give you the rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. What a beautiful God.